सिद्धराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतर्व्याप्तಕ್ಕೆ सच्चित आनंद आत्मज्ञाನ ರೂಪ ನೂರರ ಶುದ್ಧ ಚೈತನ್ಯಕ್ಕೆ ನಮೋ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢರ ಪವಿತ್ರ ಚರಣಾರವಿಂದಗಳಲ್ಲಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರಾಧಿಪತಿ ದೇವತೆ ಶ್ರೀ ಸಿದ್ದೇಶ್ವರರ ಕರ್ತೃಕೃತಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಂಪ್ರದಾಯದ ಮೂಲದ ಸದ್ಗುರು ಸಮರ್ಥ ಸದ್ಗುರು ಮಾರ್ಗಾನಂದ ಪ್ರಭೂಜಿಯವರ ಶ್ರೀಚರಣಕ್ಕೆ ಅನಂತ ನಮನಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶರಣ ಪಾವಡಿ ಮಾಮ ಅವರ ಪವಿತ್ರ ಚರಣಕ್ಕೂ ಅನಂತ ನಮನಗಳನ್ನು ಸಮರ್ಪಣೆ ಮಾಡಿ ಅವರ ಒಂದು ಪುಣ್ಯಾರಾಧನೆ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಅಧ್ಯಾತ್ಮ ಚಿಂತನೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ವೇದಿಕೆ ಮೇಲೆ ದೀಪ್ಯಮಾನರಾಗಿರ್ತಕ್ಕಂಥ ಶರಣರು ಸದ್ಭಾವಿಗಳು ಸದುಹೃದಯಗಳು ಜ್ಞಾನಿಗಳು ಆಗಿರತಕ್ಕಂಥ ಗರುಡರ ಶರಣರ ಪವಿತ್ರ ಚರಣಗಳಿಗೆ ಅನಂತ ನಮನಗಳನ್ನು ಸಮರ್ಪಿಸಿ ಶರಣರು ಅಧ್ಯಾತ್ಮ ಜೀವಿಗಳಾಗಿರ್ತಕ್ಕಂಥ ಕಗ್ಮರಿ ಗ್ರಾಮದ ಶ್ರೀ ಗಂಗಪ್ಪಣ್ಣ ಅವರ ಪವಿತ್ರ ಚರಣಗಳಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ ಹಾಸಬೋಧ ವಾಚಕರಾಗಿರ್ತಕ್ಕಂಥ ಅಡವೆಪ್ಪನವರಲ್ಲಿಯೂ ನಮಸ್ಕರಿಸಿ ಅದರಂತೆ ಇಲ್ಲಿ ಪರ್ಯಂತರವಾಗಿ ವಚನಾಮೃತವನ್ನು ದಯಪಾಲಿಸಿರ್ತಕ್ಕಂಥ ಸಿದ್ಧಲಿಂಗ ಶರಣರಲ್ಲಿಯೂ ಹಾಗೂ ಅಧ್ಯಾತ್ಮ ಜೀವಿಗಳು ಸದಾಕಾಲದಲ್ಲಿ ತಮ್ಮ ಬದುಕನ್ನು ಅಧ್ಯಾತ್ಮದಲ್ಲಿ ವಿಲೀನಗೊಳಿಸಿ ಯಾವತ್ತೂ ಕೂಡ ಭಗವಂತನ ಚಿಂತನೆಯಲ್ಲಿ ಇರತಕ್ಕಂಥ ಶರಣರಾದಂಥ ಸುರೇಶ್ ಶರಣರಲ್ಲಿ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಉತ್ತೇಜಿಸಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣರ ತಂದೆ ತಾಯಿಗಳ ಪವಿತ್ರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳೆದಿರ್ತಕ್ಕಂಥ ಪರಬ್ರಹ್ಮನ ಘನ ಚೈತನ್ಯ ಪರಮಾತ್ಮನ ಶ್ರೀಚರಣಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಆತ್ಮೀಯ ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ವಿಮಾನ ಬ್ರಹ್ಮ ನಿರೂಪಣೆಯನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪನ್ಯಾಸವನ್ನು ಉಪದೇಶಿಸಿದರು. ವಿಮಾನ ಬ್ರಹ್ಮ ನಿರೂಪಣೆ ಇದು ಅಧ್ಯಾತ್ಮದ ಒಂದು ಕಡೆ ಕೊನೆಯ ಸನ್ನಿವೇಶ, ಕೊನೆಯ ಮಾತು. ಯಾವುದೇ ವೇದ ಉಪನಿಷತ್ತು ಇರ್ಬೋದು, ಶಾಸ್ತ್ರ ಪುರಾಣಾದಿಗಳಿರ್ಬೋದು, ಎಲ್ಲ ಚಿಂತನೆಯ ಸಾರ, ಎಲ್ಲ ವೇದಗಳ ಉಪನಿಷತ್ತುಗಳ ಸಾರ ಏನಪ್ಪ ಅಂತಂದ್ರೆ ಇದು ವಿಮಾನ ಬ್ರಹ್ಮ ನಿರೂಪಣೆಯನ್ನು ನಿರೂಪಿಸುವುದು. ಇದು ವಿಮಾನ ಬ್ರಹ್ಮ ನಿರೂಪಣೆ ಅಂದ್ರೆ ತನ್ನ ಸ್ವಸ್ವರೂಪದ ಜ್ಞಾನ, ನಾನೇ ಪರಮಾತ್ಮ ಅದನು ಅಂತಕ್ಕಂಥ ಒಂದು ವಿಚಾರ. ಪರಮಾತ್ಮ ನಾನೇ ಅದನ್ನು ಅನ್ನೋದನ್ನು ತಿಳ್ಕೋಬೇಕಂತಂದ್ರೆ ಅಷ್ಟು ಸುಲಭವಾಗಿ ತಿಳಿಯಂಗಿಲ್ಲ. ಯಾಕಂತಂದ್ರೆ ನಾನಾ ಪರಮಾತ್ಮ ತನ್ಕೋತೀರಿ ಅನ್ನೋದು ನಾನು ತೆಲಿಗಿಲಿ ಕೆಟ್ಟ ತಿಳ್ಕೊಂಡು ಯಾಕಂತಂದ್ರೆ 84 ಲಕ್ಷ ಯೋನಿಗಳಲ್ಲಿ ಪವಿತ್ರವಾಗಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಏನೋ ಅಕಸ್ಮಾತ್ತಾಗಿ ಹುಟ್ಟಿ ಬಂದದ್ದು, ಹೋಗೋದಂತೂ ನಿಶ್ಚಿತತೆ. ಈ ಮನುಷ್ಯ ಜನ್ಮವನ್ನು ತಗೊಂಡು ಬಂದ ಬಳಿಕ ಇಲ್ಲಿ ಮಾಡಬೇಕಾದ ಕೆಲಸ ಏನಪ್ಪ ಅಂತಂದ್ರೆ ನಾ ಯಾರು ಅನ್ನೋದನ್ನು ತಿಳ್ಕೋಬೇಕು. ನಾ ಯಾರು ಅನ್ನೋದನ್ನು ತಿಳ್ಕೋಬೇಕಾಗಿತ್ತು ಅಂದ್ರೆ ಅದಕ್ಕೆ ಸ್ಟೆಪ್ಗಳದಾವ, ಅವಸ್ಥೆಗಳದಾವ. ಒಮ್ಮೆ ಅದು ಮ್ಯಾಳ್ಗಿ ಎತ್ತದಂದ್ರೆ ಸಾಧ್ಯ ಆಗಲ್ಲ. ಚಿಲಿಕೆ ಹತ್ತಿ ಮ್ಯಾಳ್ಗಿ ಹೆಂಗೆ ಏರ್ಬೇಕು ಆದತ್ತೀವ ಹಂಗೆ ಒಂದೊಂದು ಹಲ್ಲು ಏರ್ಕೋತ ಅದ್ರೊಳಗೆ ಮ್ಯಾಳ್ಗಿ ಸಿಗತ್ತೆ, ಕೊಂಬಿ ಸಿಗುತ್ತೆ. ಆ ರೀತಿ
ಶ್ರೀಮನ್ಯ ಜೀವನ ಶಿವಗಳು ಏನು ಮಾಡ್ಯಾರಪ್ಪ ಅಂತಂದ್ರೆ ಸಟ್ಶಾಸ್ತ್ರಗಳನ್ನು ಬರೆದಾರ. ಸಟ್ಶಾಸ್ತ್ರಗಳನ್ನ ಬರೀಬೇಕಾಗಿತ್ತಂದ್ರೆ ಅವ್ರು ಎಷ್ಟು ತ್ರಾಸ ತೊಗೊಳಾರ, ಎಷ್ಟು ಅವರ ಆಯುಷ್ಯವನ್ನು ಅದಕ್ಕೆ ಮುಡಿಪಾಗಿಟ್ಟಾರಪ್ಪ ಅಂತಂದ್ರೆ ಅವರ ಜೀವನವನ್ನ ಅದಕ್ಕೆ ಇಟ್ಟಂಗೆ ಮಾಡಿದ್ರು. ಅವರು ಒಬ್ಬ ದೊಡ್ಡ ಶ್ರೇಷ್ಠ ಏನಪ್ಪ ಅಂತಂದ್ರೆ ರಾಜರವರು, ಮೈಸೂರಿನ ಅರಸರವರು. ರಾಜಭೋಗ, ಆ ರಾಜಭೋಗವನ್ನು ತೊರೆದ ಅವರು ಶಂಭುಲಿಂಗನ ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವಿ ಉಪಾಸಕರಾಗಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ತದನಂತರ ಏನು ಮಾಡಿರಪ್ಪ ಅಂತಂದ್ರೆ ಈ ಸಟ್ಶಾಸ್ತ್ರಗಳನ್ನ ರಚನೆ ಮಾಡಲಾಯ್ತು. ಹೆಂಗ ರಚನೆ ಮಾಡಿರತ್ತಂದ್ರ ಅವರು ಮೊಟ್ಟ ಮೊದಲ ಒಂದು ಶಾಸ್ತ್ರವನ್ನು ಬರೆದ್ರು. ಅವಾಗ ಬರಲಿಕ್ಕೆ ಪೆನ್ ಇದೆಯಲ್ಲ, ಬುಕ್ ಇದೆಯಲ್ಲ, ಏನೂ ವ್ಯವಹಾರ ಇದೆಯಲ್ಲ. ಆ ಎಲೆ ಮೇಲೆ ಅದ್ರ ಅಕ್ಷರ ಮೂಡಿಸೋದು. ಆ ಒಂದೊಂದು ಎಲೆ ಹೊಳೆ ಮಾಡಿ ಇಷ್ಟು ಗ್ರಂಥ ಆದ ಬಳಿಕ ಅವ್ರು ಏನು ಮಾಡಿದ್ರು, ಆ ಸಂಪೂರ್ಣ ಮುಗಿದ ಬಳಿಕ ಒಂದು 6 ಕಾಲಿನ ಒಂದು ನೆಲು ತಯಾರು ಮಾಡಿದ್ರು. ನೆಲು ನಾವು ಈ ಹಾಲಿನ ಗಡಿಗೆ ಇಡ್ತಿಲ್ಲ ಅಂತಂದು 6 ಕಾಲಿನ ನೆಲು ಮಾಡಿ ಒಂದು ಗ್ರಂಥವನ್ನು ಬರೆದವು. ಅದನ್ನು ಆ ನೆಲುವಿನ ಇಡವು ಇಟ್ಟ ಒಂದು ಬಾಲ ಕಟ್ ಮಾಡಿಬಿಡೋರು. ಆರಿದ್ದು ಅದಕ್ಕೆ ನೆಲುವಿಗೆ ಹಗ್ಗ ಒಂದು ಗ್ರಂಥ ಇಟ್ಟು ಒಂದು ಕಟ್ ಮಾಡಿಬಿಡೋರು. ಮತ್ತೊಂದು ಬರೆದ್ರು, ಮತ್ತೊಂದು ಇಟ್ಟರು, ಮತ್ತೊಂದು ಕಟ್ ಮಾಡಿದ್ರು. ಈಗ 6 ಶಾಸ್ತ್ರಗಳ ಬರೆದ್ರು, 60 ಬಾಲ ಕಟ್ ಮಾಡಿಬಿಟ್ಟರು. ಅದು ಯಾವುದು ತಳಗೂ ಆಧಾರ ಸ್ತಂಭಲ್ಲ, ಮ್ಯಾಲಿಂದು ಕಟ್ ಮಾಡಿದ್ರು. ಈ 6 ಶಾಸ್ತ್ರಗಳನ್ನ ಹೊತ್ತುಕೊಂಡ ಅಂತರ್ ನಿಂತು ಬಿಟ್ಟಿತ್ತದ. ಎಷ್ಟೋ ನೂರಾರು ವರ್ಷಗಳು ಕಳೆದು ಅದು ಅಲ್ಲೇ ನಿಂತು ಬಿಟ್ಟಿತ್ರಿ. ಶಾಸ್ತ್ರಗಳು ಅವು ಗ್ರಂಥಗಳು ಹೊತ್ಕೊಂಡ ಎಲ್ಲಿ ಹೊತ್ಕೊಂಡ ಮುಂದೆ ಕಾಲಾಂತರದೊಳಗೆ ಏನಾತಪ್ಪ ಅಂತಂದ್ರೆ ಮೈಸೂರಿನ ಒಬ್ಬ ಅರಸರು ಬ್ಯಾಟಿಯಾಡುವ ಉದ್ದೇಶದಿಂದ ತನ್ನ ಏನಪ್ಪ ಅಂತಂದ್ರೆ ಹಿಮ್ಮೆ ತಗೊಂಡು ಬೆಟ್ಟಕ್ಕೆ ಬ್ಯಾಟಿ ಆಡ್ಲಾಕ್ ಬಂದ್ರು. ಆ ಬ್ಯಾಟಿ ಆಡ್ಲಾಕ್ ಬಂದಾಗ ಒಂದು ಹುಲಿ ಬೆನ್ನ ಹತ್ತಿ ಓಡ್ಲಾಗ್ತದೆ ಹೊಡಿಬೇಕಂತ ಹೇಳಿ ಆಜುಬಾಜು ಇವರತ್ತ ಅವ್ರ ಶಿಷ್ಯರು ಒತ್ತಾಟಿ ಅವ್ರು ಒತ್ತಾಟಿ ಹಿಂಗೆ ಓಡ್ಲತ್ತಿದ್ರು. ಅವಾಗ ಒಬ್ಬ ಶಿಷ್ಯಗ ಅದು ಯಾವುದೂ ಆಧಾರ ಸ್ತಂಭ ಇರ್ಲಾರ್ದನ್ನ ಅದನ್ನ ಶಾಸ್ತ್ರಗಳನ್ನ ಹೊತ್ತುಕೊಂಡು ನೆಲು ನಿಂತದ್ದು ಕಂಡು ಅವಾಗ ಅವ್ರ ಶಿಷ್ಯ ಏನಂದ, ರಾಜರ ಇಲ್ಲಿ ಮಹಾರಾಜರ ಇಲ್ಲಿ ಒಂದು ವಿಚಿತ್ರ ಘಟನೆ ಐತಿ, ಇದನ್ನ ನೋಡ್ಬರಿ ಅಂತ ಹೇಳಿ ಕರೆದ್ರು. ಎಲ್ಲರೂ ಕೂಡ ಇಲ್ಲಿ ಬಂದು ನಿಂತರು. ನೋಡ್ರದನ್ನ ಇದೇನೋ ತಳದು ಏನೂ ಆಧಾರ ಇಲ್ಲ, ಮ್ಯಾಲೂ ಅದಕ್ಕೂ ಕಟ್ಟಿಲ್ಲ ಅಂತ ನಿಂತು ಬಿಟ್ಟದೆ. ಅದು ಹೊತ್ಕೊಂಡ ಇದು ಏನು ವಿಚಿತ್ರ ಐತಿದ, ಇದು ನಮಗಂತೂ ಅಂತ ತಿಳಿಯಂಗಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ಯಾವ್ದು ದೊಡ್ಡ ಶಾಸ್ತ್ರಿಗಳನ್ನ ಪಂಡಿತರ ತಂದ ಇದನ್ನು ತೋರಿಸೋ ತಿಳಿದ ಆ ಸ್ಥಾನಕ್ಕೆ ಒಬ್ಬರು ಕೊಟ್ಟು ಕಳಿಸಿರಿ, ಕರ್ಕೊಂಬರಿ ಸಾಧು ಸತ್ಪುರುಷ ಕರ್ಕೊಂಬರಿದ್ ನಮ್ಗೆ ಗೊತ್ತಾಗೋದಿಲ್ಲ ಅಂತೇಳಿ. ಅಲ್ಲಿಂದ ಆಸ್ಥಾನದಿಂದ ಬಂದ ಸತ್ಪುರುಷರು ಅದನ್ನು ನೋಡ್ತಾರ. ಯಾವೊಬ್ಬ ಭಯಂಕರವಾಗಿರ್ತಕ್ಕಂಥ ಒಬ್ಬ ಋಷಿ ಮುನಿಯ ಬರೆದಂಥದ್ದು ಏನೋ ಇದು ದೊಡ್ಡ ಹೊತ್ತಿಗೆ ಐತದ. ಇದು ನಮಗೂ ಏನು ತಿಳಿಯಂಗಿಲ್ಲ. ತಿಳ್ಕೊಂಡ ಅಷ್ಟೋಪಚಾರಗಳಿಂದ ಅದು ಯಾವ ರೀತಿ ಅದರ ಪೂಜಾ ಪುನಸ್ಕಾರಗಳ ಅದನ್ನು ಮಾಡಿ ಅದು ನೇಮದಿಂದ ಮಾಡಿ ಅದನ್ನು ಅದನ್ನು ಸಂತರು ಏನು ಮಾಡಿದ್ರು, ಅದನ್ನು ತಗೊಂಡ ಕೈಯಾಗಿ ತಗೊಂಡ ಆ ಭದ್ರವಾಗಿರ್ತಕ್ಕಂಥ ರಾಜನ ಆಸ್ಥಾನದಲ್ಲಿ ಒಂದು ಕೋಣೆ ಒಳಗೆ ಹೋಗಿ ಇರ್ತದ ಗಂಟು ಕಟ್ಟಿ. ಇದು ಯಾವಾಗ ಯಾವ ಒಬ್ಬ ಪುರುಷ ಹುಟ್ಟಿ ಬರ್ತಾನೋ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅಲ್ಲಿವರೆಗೆ ಅದನ್ನ ಭದ್ರವಾಗಿ ಏನು ಕೆಡ್ಲಾರ್ದಂಗೆ ಅದನ್ನ ಒಂದು ಕೋಣೆ ಒಳಗೆ ಸ್ಪೇಸಲ್ಲಿ ಇಟ್ಟು ಬಿಟ್ಟಂತ ಹೇಳಿ ಕೀಲಾಕಿ ಇಟ್ಟು ಬಿಟ್ರಿ ನಾವು. ಆರು ಗ್ರಂಥ ಅಲ್ಲೇ ಹೋದು ಮಾತ್ರ 106 ವರ್ಷ ಹೋಯ್ತದ. ಆವಾಗ ಸದ್ಗುರು ಸಿದ್ಧಾರೂಢರು ಬಂದಿದ್ರು. ಅವರು ಕಾಶಿ ಆ ಕಡೆ ಎಲ್ಲ ಬಂದು ತಿರುಗಾಡಿ ಅವ್ರು ಎಲ್ಲ ಅಭ್ಯಾಸ ಮಾಡ್ಕೊಂಡು ಬಂದು ಹುಬ್ಬಳ್ಳಿ ಒಳಗೆ ಮೆಟ್ಟ ಹಾಕಿದ ಬಳಿಕ ತಮ್ಮ ಶಿಷ್ಯರಾದಂಥ ಕಬೀರ್ನ ಅವರು ಇವ್ರ 4 ಮಂದಿನ ಕಳಿಸಿ ಒಂದು ದಿವಸ ಏನು ಹೇಳತ್ತ, ಇಲ್ಲಿ ಮೈಸೂರಿಗೆ ಹೋಗಿ ನೀವು ಅಲ್ಲಿ ರಾಜನ ಆಸ್ಥಾನದೊಳಗೆ ಒಂದು ಕೋಣೆ ಅಂತೀನಿ ದಕ್ಷಿಣ ದಿಕ್ಕಿನೊಳಗೆ. ಆ ಕೋಣೆ ಒಳಗೆ ಶಾಸ್ತ್ರಗಳನ್ನು ಕಟ್ಟಿಟ್ಟದ್ದು ಒಂದು ಗಂಟು, ಅದನ್ನು ತೊಗೊಂಬರಕ್ಕೆ ಕಳಿಸಿದ್ರು. ಯಾರಿಗೂ ಗೊತ್ತಾಯಿಲ್ಲದು ಅಂತ ಇವ್ರು ಶಿಷ್ಯರ ಅಲ್ಲಿ ಹೋಗಿ ಅಲ್ಲಿ ರಾಜರ ಅಂತೇಳಿ ಹೋಗಿ ಹಿಂಗೆ ನಮ್ಮ ಸಿದ್ಧಾರೂಢರು ಕಳಿಸ್ಯಾರ್ರಿ ಹಿಂಗೆ ಇಲ್ಲಿ ಗ್ರಂಥದ ಕೊಡಿರ್ತಾರೆ ಅಂದ್ರೊಳಕ್ಕೆ ಅವರು ಇವ್ರನ್ನೆಲ್ಲ ಕರೆಸಿ ಆಧಾರದಿಂದ ಅವ್ರನ್ನೆಲ್ಲ ಸ್ವಾಗತ ಮಾಡ್ಕೊಂಡು ಊಟೋಪಚಾರಗಳನ್ನು ಮಾಡಿಸಿ ನಮ್ಮ ಅಜ್ಜ ಹೇಳ್ತಿದ್ದಾವ ಈಗ ಎಲ್ಲೋ ಕಟ್ಟಿಟ್ಟಾರ ಮುಂದೆ ನಮಗೆ
ಅದು ಏನು ಗೊತ್ತಾಗೋದಿಲ್ಲ. ಒಬ್ಬ ಯಾವ ಕಾಲದಾಗ ಸತ್ಪುರುಷ ಹುಟ್ಟಿ ಬಂದು ಇದನ್ನು ಒಯ್ತಾನ ಅಲ್ಲಿ ಹೋಗಿ ಅದನ್ನು ಭದ್ರವಾಗಿ ಇಡ್ರಿ ಅಂತೇಳಿ ನಮ್ಮ ಆಚಮುತ್ತೆ ಹೇಳಿ ಹೋಗಿದ್ರಿ. ಅದನ್ನ ನಮ್ಮ ಮುತ್ತ ನಮಗೆ ಹೇಳಿದ್ದ. ಅದು ಇವತ್ತು ಕಾಲ ಕೂಡಿ ಬಂದೈತಿ ಅಂತ ಅವನು ರಾಜ ಹೇಳ. ಅವಾಗ ಆ 6 ಗ್ರಂಥಗಳನ್ನ ಕಟ್ಕೊಂಡ ಹುಬ್ಬಳ್ಳಿಗೆ ತಗೊಂಬಂದ್ರಿ. ಹುಬ್ಬಳ್ಳಿಗೆ ತಗೊಂಬಂದ ಅವುಗಳನ್ನೆಲ್ಲ ಅವಲೋಕನ ಮಾಡಿ ಅವುಗಳನ್ನ ಪೆನ್ನಲ್ಲಿ ಈ ಪೇಪರ್ನಾಗ ಬರೆದು ತಯಾರು ಮಾಡ್ರಿ. ದೊಡ್ಡ ಶಿವಪುತ್ರ ಕೂಡ ಅಲ್ಲಿಗೆ ಸಟ್ಶಾಸ್ತ್ರಗಳನ್ನ ಹೊರಗೆ ಬಿಟ್ರು. ಆ ಸಟ್ಶಾಸ್ತ್ರಗಳಲ್ಲಿ ಯಾವ್ದಪ್ಪ ಶ್ರೇಷ್ಠವಾದಂದ್ರೆ ಕೈವಲ್ಯ ಪದ್ಧತಿ ಒಂದು. ಅದರಂದ 6 ಶಾಸ್ತ್ರ ಒಂದು. ಆ ಕೈವಲ್ಯ ಪದ್ಧತಿ ಒಳಗೆ ಏನ್ ಹೇಳ್ತಿಪ್ಪ ಅಂತಂದ್ರೆ 5 ಸ್ಥಳ ಮಾಡ್ಯಾರ. ಶಿವಕಾರುಣ್ಯ, ಜೀವ ಸಂಬೋಧನಾ ಸ್ಥಳ, ನೀತಿ, ಯೋಗ, ಜ್ಞಾನ ಅಂತ ಹೇಳಿ. ಈ ವಿಮಲ ಬ್ರಹ್ಮ ನಿರೂಪಣೆ ಅನ್ನತಕ್ಕಂಥದ್ದು ಧ್ಯಾನ ಪ್ರತಿಪಾದನಾ ಸ್ಥಳಕ್ಕೆ ಸಂಬಂಧಪಟ್ಟದ್ದು ಅವರು. ನಾವು ಇವು 4 ಮೆಟ್ಲುಗಳನ್ನ ಒಂದೊಂದು ಅಭ್ಯಾಸ ಮಾಡ್ಕೋತ ಅವಲೋಕನ ಮಾಡ್ಕೋತ ತಿಳುವಳಿಕೆ ಮಾಡ್ಕೊಂಡ ನಮ್ಮ ಮನಸ್ಸಿಗೆ ಮೂಡಿಸ್ಕೊಂಡ ಸ್ಟೆಪ್ ಚೇಂಜ್ ಮಾಡ್ಕೋತ 5ನೇ ಸ್ಥಳಕ್ಕೆ ಹೋದ ಬಳಿಕ ವಿಮಲ ಬ್ರಹ್ಮ ನಿರೂಪಣೆ ಜ್ಞಾನ ನಮಗಾಗುತ್ತೆ. ಅದಾಗಬೇಕಾಗಿತ್ತಂದ್ರೆ ಅದು ನಾವು ಗುರುವಿನ ಮುಖೇನ ನಾವು ಏನಪ್ಪ ಅಂತಂದ್ರೆ ಪ್ರತಿದಿನ ಶಾಸ್ತ್ರ ಪಾರಾಯಣ, ಅಭ್ಯಾಸ, ಪೂಜಾ ಪುನಸ್ಕಾರಾದಿಗಳನ್ನ ನಾವು ಮಾಡಬೇಕಾಗತ್ತಿ. ಅವು ಮಾಡ್ಬೇಕನ್ನುವಂತ ಮನಸ್ಸ ಬುದ್ಧಿ ನಮ್ಮಲ್ಲಿ ಹುಟ್ಟಬೇಕಲ್ಲ. ಅದು ನೋಡೋಣ ನಮಗೆ ದಮ ಬದಲಾಯ್ತು, ಆಕಕ್ಕೆ ಬದಲಾಯ್ತಾರೆ ಕೆಲಸ. ಹಿಂಗಾಗಲಾಯ್ತಂದ್ರೆ ನಮ್ಮಲ್ಲಿ ಮಲ ವಿಕ್ಷೇಪಾದಿಗಳು ಭಯಂಕರ ಅದಾವ. ಇದನ್ನ ನಾವು ಮೊದಲು ಇದನ್ನ ತೆಗಿಬೇಕಾಗ್ತಂದ್ರೆ ನನ್ನ ನಸಿಕಿನಾಗ ಹೇಳೋದು ಹರಪೂಜೆ ಹೋಗೋದು ಇದನ್ನ ಚಾಲು ಮಾಡ್ಬೇಕು. ದಿನಂಪ್ರತಿ ದೇವ್ರು ಹೋಗೋದು, ಪೂಜಾರಿಗಳನ್ನ ಮಾಡೋದು, ಶಾಸ್ತ್ರಾದಿಗಳನ್ನ ಕೇಳಬೇಕು. ನಾವು ಎಲ್ಲಿಪ್ಪ ಸಂತರು ಶರಣರು ಇದ್ದಾಗ ನಾವು ಹೋಗಿ ಅಲ್ಲಿ ಗರ್ತ್ಕೋಬೇಕು. ಅವ್ರು ಹೇಳಿದ 4 ದಿನ ನಾವು ಕೇಳ್ಕೋಬೇಕು ಅನ್ನುವಂಥದ್ದು ಮೊದಲ ಹುಟ್ಸ್ಕೋಬೇಕು. ಹೋಗೋರು ಅಡ್ಡಿ ಕೇಳಬೇಕು. ಕೇಳ್ಕೋತ ಅದೇನಂದ್ರೆ ಅದಕ್ಕೆ ಕರ್ಕೋಬೇಕು. ಆವತ್ತಿಗೆ ಏನಪ್ಪಾ ಅಂತಂದ್ರೆ ನಾವು ಅತನಿ ಹೋಗ್ಬೇಕಾಗಿತ್ತಂದ್ರೆ ಹೆಂಗೆ ಇಲ್ಲಿ ಕನಮಣಿ ಬಸ್ ಕೂತೀವಂದ್ರೆ ಅತನಿ ಒಂದು 3 ಸತಿ ನಮ್ಗೆ ಗೊತ್ತೈತಿ. ಹಂಗೆ ನಾವು ಇದಕ್ಕೆ ನಾವು ನಮ್ಮ ಮನಸ್ಸಿ ಕಡೆ ಅಪೇಕ್ಷೆ ಮಾಡಲಾಯ್ತಂದ್ರೆ ಕೆಲಸ ಕೊಡ್ಬೇಕು ತಿಳ್ಕೋದು ನಾವು. ಆ ನಿಟ್ಟಿನೊಳಗೆ ಆ ಬುದ್ಧಿ ಬರುತ್ತನ ನಾವು ನಮ್ಮ ಪ್ರತಿ ನಾವು ಏನಪ್ಪಾ ಅಂತಂದ್ರೆ ಈ ಓಂ ನಮ ಶಿವಾಯ ಅನ್ರಿ ಅಥವಾ ಸದ್ಗುರು ಧ್ಯಾನ ಅನ್ರಿ, ಜಪಾದಿಗಳನ್ನ, ಯೋಗ, ಪೂಜಾದಿಗಳನ್ನ ನಾವು ಮಾಡ್ಕೋತಿದ್ದೀವಿ ಅಂದ್ರೆ ಆ ಸ್ಥಳಕ್ಕೆ ನಮ್ಮನ್ನ ಒಯ್ಯುವಂತ ಏನಪ್ಪಾ ಅಂತಂದ್ರೆ ಬುದ್ಧಿ ಪರಮಾತ್ಮ ನಮ್ಮ ತಲೆಯೊಳಗೆ ಹಾಕ್ತಾನೆ. ಅಂತ ಸ್ಟೆಪ್ ಏರಿ ವಿಮಲ ಬ್ರಹ್ಮದ ನಿರೂಪಣೆಯನ್ನು ನಾವು ತಿಳ್ಕೊಳಕ್ಕೆ, ವಿಮಲ ಬ್ರಹ್ಮ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನೊಳಗೆ ಮಲ ವಿಕ್ಷೇಪಾದಿಗಳನ್ನ ಕಳ್ಕೋಬೇಕು. ಇಲ್ಲಿ ತನ ಸಿದ್ದು ಶರಣರು ಹೇಳ್ರಿ ಅಷ್ಟಾವರಣಗಳು ಹೋಗ್ಬೇಕು, ವಿಕ್ಷೇಪಾದಿಗಳನ್ನ ಕಳ್ಕೋಬೇಕು. ಇದನ್ನೆಲ್ಲ ಮೆಟ್ಟಲ್ ದಾಟಿ ಮುಂದೆ ಹೋದಾಗ ಮಾತ್ರ ಅದು ಸಾಧ್ಯತೆ. ಬರೇ ಒಂದು ಹುಂಚಿ ಗಿಡದ ಆಯುಷ್ಯ 400 ವರ್ಷ ಅಂತ ಹೇಳಿದ್ರು ಅವ್ರು. 400-500 ನಮ್ಮ ಆಜಮುತ್ತೆ ಅವ್ರು ಹೇಳ್ತಾರೆ ಹುತ್ತೋಡ್ದಾಗ 18 ಹುಂಚಿ ಗಿಡ ಅಂತ ಹೇಳಿ. ಅವು ಇನ್ನೂ ನಾವು ಎಂದು ಮುಗಿದು ಅವು ಎಂದು ಕುಲ್ಲ ಆದ ಬಳಕ ಅದನ್ನು ಒಂದು ಜನ್ಮ ಕಡೆಕಾದಾಗ ಇಂಥವು ಇದ್ರದ್ದು 25,000 ಅದಾವ್ರಿ. 21 ಲಕ್ಷ ಒಂದು ಜನ್ಮ ಕಡೆಕಾಲಕ್ಕೆ 500-1000 ವರ್ಷ ಹೋಗ್ತದ ವೃಕ್ಷಗಳದ. ಮತ್ತೆ ಅದನ್ನೆಲ್ಲ ಮುಗಿಸೋಣ 21 ಲಕ್ಷ ಆದ ಬಳಕ ಮತ್ತೊಂದು 21 ಲಕ್ಷ. ಹಿಂಗೆ 4 ಅವಸ್ಥೆ ಅದಾವು. ಕಟ್ಟ ಕಡೆದ ಮನುಷ್ಯ ಜನ್ಮ ಬರೋದ. ಅದೇನಪ್ಪ ಅದಕ್ಕೆ ಲೆಕ್ಕ ಗಣಿತ ಅಂತೂ ಬರ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಬಂದೈತಿ. ಇದರ ಸಾಫಲ್ಯತೆಯನ್ನು ನಾವು ಪಡ್ಕೋಬೇಕಾಗಿತ್ತಂದ್ರೆ ಗುರುವಿನ ಶ್ರವಣ, ಮನನ, ನಿಧಿಧ್ಯಾಸನಗಳನ್ನ ಮಾಡಿದ್ದಾದ್ರೆ ಇಂಚಿಗೇರಿ ಸಂಪ್ರದಾಯ ನೋಡ್ರಿ, ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಸಂಪ್ರದಾಯ. ಭಕ್ತಿ ಹಚ್ಚಿಬಿಟ್ರೆ ಅವರು ಶಿಷ್ಯರಿಗೆಲ್ಲ ಆ ಭಕ್ತಿ ಮಾಡಿ ಹಚ್ಚಿ ಕೊಟ್ರೆ ತಾನೇ ಆ ಮೆಟ್ಟಲು ಕೂತ್ ಮುಟ್ಟಿಸಿ ಬಿಡ್ತೈತೆ ಅವ್ರಿಗೆ ಕೆಲಸಕ್ಕೆ. ಅವ್ರು ಮಲವಕ್ಷೇಪಾದಿಗಳನ್ನ ತೊಳ್ಕೊತ ಹೋಗ್ಬಿಡ್ತೈತೆ ಅವ್ರು. ಆ ತಾನೇ ಏನಪ್ಪಾ ಅಂತಂದ್ರೆ ವಿಮಲ ಬ್ರಹ್ಮನ ಕಡೆ ಓದಿ ಮುಟ್ಟಿಸುವಂತ ಕೆಲಸ ಅದು ಮಾಡ್ಬಿಟ್ಟೈತಿ. ತಿಳಿದು ಎಲ್ಲರಿಗೂ ಆ ಭಕ್ತಿಯನ್ನ ಹಚ್ಚಿಬಿಟ್ಟು ಆ ಸದ್ಗುರುಗಳಲ್ಲಿ ಅತ್ಯಂತ ಭಕ್ತಿಯುಳ್ಳವರಾಗಿ ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡೆದಾದ್ರೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ತನ್ನ ಸ್ವಸ್ವರೂಪದ ಜ್ಞಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ಹೇಳಿ, ಪೂಜ್ಯರು ಇನ್ನೂ ವಚನಾಮೃತವನ್ನ ನಿಮಗೆಲ್ಲರಿಗೂ ದಯಪಾಲಿಸೋದಾರ. ನಾವೆಲ್ಲರೂ ಕೂತು ಅವರನ್ನು ಕೇಳ್ಕೊಳ್ಬೇಕಾಗಿತ್ತು. ಆ ನಿಟ್ಟಿನೊಳಗೆ ಇನ್ನೀವರೆಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಿರೂಪಕರಿಗೆ ಎಲ್ಲರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಇನ್ನೆರಡು ಮಾತುಗಳನ್ನ ಗುರು ವಿಚಾರಗೊಳಿಸ್ತೀನಿ. ಎಲ್ಲರಿಗೂ